ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಿರಿ ಏನಾಯ್ತಪ್ಪ? ಅಯ್ಯವ್ವ, ಈ ಕಂಟಿನ ಮುಟ್ಟಾಗ ಯಾರ್ಕನ ಆಯ್ತದ? ಬರ್ತಾ ದಾರಿನ ಸಣ್ಣ ಕಿರಿ ಕಟ್ಟಯ್ಯ. ಇಷ್ಟೆಲ್ಲ ಆಗೋಯ್ತು ಅಡಿ ಅಂದರೆ ಹಗಲೊತ್ನಾಗೆ ದರೋಡೆ ಮಾಡಕ್ಕೆ ಶುರು ಮಾಡ್ಕೊಂಬಿಟ್ಟವ್ರ. ಕೇಶವಪ್ಪ ಅವರೇ, ಇವಾಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಿತ್ತು. ಆ ದಾಂಡಿಗ್ರನ್ನ ಸುಮ್ಕೆ ಬಿಡಬಾರ್ದು. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾನೇ ತಗ್ಲಾಕೋಬೇಕಾಗತ್ತೆ. ಪೊಲೀಸ್ ಎಲ್ಲ ಯಾಕೆ? ನಾನು ಕೊಟ್ಟಿರೋ ಗುಸ್ಸಕ್ಕೆ ನನ್ನ ಮಕ್ಕಳು ಊರ್ ಕಡೆ ತಿರುಗು ನೋಡಕ್ಕಿಲ್ಲ. ಇದ್ಯೋನಿದು ಕೇಶವಪ್ಪ ಸೊಸೆನ ಎತ್ತಂಗಡಿ ಮಾಡವನೆ ಅಂತಂದ್ರೆ ನೋಡ್ಕೊಂಡು ಹೋಗಕ್ಕೆ ಅಂತ ಪರಿವಾರ ಸಮೇತನೇ ಬಂದ್ಬಿಟ್ಟವನೆ. ಅಯ್ಯೋ, ನಾವು ಒಳ್ಳೆ ಬಂದವ್ರನ್ನ ನಿಲ್ಲಿಸ್ಕೊಂಡೆ ಮಾತಾಡ್ತಾ ಇದ್ದೀವಿ. ಕೂತ್ಕೊಳ್ಳಿ. ಸುಮಾ ಹೋಗವಿ, ಏನಾರು ಕುಡಿಯಕ್ಕೆ ತಕ ಬಾ. ಕೆಟ್ಬಾರ್ದು, ಕೂತ್ಕೋಬೇಕು. ಕೂತ್ಕೊಳ್ಳಿ. ಸುಮ್ಮನ್ನ ನೀವು ಕರ್ಕೊಬಂದು ಇಲ್ಲಿ ಬಿಟ್ಟು ಹೋದ್ಮ್ಯಾಕೆ ಇದೇನಪ್ಪ ಒಂದಿನಕ್ಕೂ ಬಂದು ನೋಡ್ಕೊಂಡು ಹೋಗ್ಲಿಲ್ವಲ್ಲ ಅವರು ಅಂದ್ಕೊಂಡೆ. ಈಗ ನೀವು ಬಂದ್ರಲ್ಲ, ಸ್ಯಾನ ಸಂತೋಷ ಆಯ್ತು. ಸುಮಾ ನನಗೆ ಮಗಳ ಥರ. ನಮ್ಮ ಮನೆಯವರು ಜಾತಕದ ದೋಷ ಅಂದ್ರಲ್ಲ, ನೋಡೋ ಹಾಗಿರ್ಲಿಲ್ಲ ಅಂತ ಬಂದಿರಲಿಲ್ಲ ಅಷ್ಟೇ. ಹೆಂಗೂ ಬರೋದು ಬಂದಿದ್ದೀರಿ, ಹೋಗೋವಾಗ ನಮ್ಮ ಸುಮ್ಮನೆ ಕರ್ಕೊಂಡು ಹೋಗ್ಬೋದು. ನಾನು ರೆಡಿ. ಅದೇಂಗಾಗತ್ತೆ? ಜಾತಕದ ಪ್ರಕಾರ ಇನ್ನೂ ಟೈಮ್ ಇದೆ. ಟೈಮ್ ಮುಗಿಯೋವರೆಗೂ ಸುಮ್ಮ ಇಲ್ಲೇ ಇರಬೇಕು. ಮಗಳು ಸುಖವಾಗಿರ್ಲಿ ಅಂತ ಅವಳು ಇಷ್ಟಪಟ್ಟು ಹುಡುಗನ್ನೇ ಮದುವೆ ಮಾಡಿಕೊಟ್ವಿ. ಜಾತಕ ದೋಸ್ತಿಂದ ಅವಳು ನಮ್ಮನೆಯಾಗೆ ಉಳಿಯಂಗಾಗೈತೆ. ಯಾಕೋ ನಮ್ಮ ಸುಮ್ಮನೆ ನೆನ್ಸ್ಕೊಂಡ್ರೆ ನನ್ನ ಮನಸ್ಸಿಗೆ ಶಾನ ಬೇಸರ ಆಯ್ತದೆ. ನಿನಗೆ ಬೇಜಾರಾಗ್ಲಿ ಅಂತಾನೆ ನಾನು ಅವಳಿಗೆ ಇಲ್ಲಿಗೆ ಓಡಿಸಿರೋದು. ಕಣಿ ಹೇಳ್ತೀನಿ ತಾಯಿ, ಕಣಿ ಹೇಳ್ತೀನಿ. ತಾಯಿ ನುಡಿತಾವಳೆ, ಜಕ್ಕವ್ವ ನುಡಿತಾವಳೆ. ನುಡಿದಂತೆ ನಡೆಯೋದಿಕ್ಕೆ ಆಜ್ಞೆ ಮಾಡ್ತಾವಳೆ ತಾಯಿ. ಕಣಿ ಹೇಳ್ತೀನಿ ತಾಯಿ, ಕಣಿ ಹೇಳ್ತೀನಿ. ನಮಸ್ಕಾರ ಬಾ. ತಾಯಿ ನುಡಿತಾವಳೆ, ಜಕ್ಕವ್ವ ನುಡಿತಾವಳೆ ತಾಯಿ. ಮಾಂಗಲ್ಯ ಬಿಗಿದ ಮೇಲೆ ಆ ಸ್ವತ್ತು ನಿಂದಲ್ಲ ಪುಟ್ಟಕ್ಕ. ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ, ಕಟ್ಕೊಂಡ ಹೆಣ್ಣು ಗಂಡನ ಮನೆಗೆ. ನೀನು ಹೇಳೋದೇನೋ ಸರಿ ತಾಯಿ, ಆದರೆ ಅವಳು ಗಂಡನ ಮನ್ಗೋಗ ಅವಳು ಬಾಳಕ್ಕೆ ಜಾತಕ ಬಿಡ್ತಿಲ್ವೇ? ಬಿಡೋದಕ್ಕೂ ಕಟ್ಕೊಳ್ಳೋದಕ್ಕೂ ನಾವ್ಯಾರು? ಇದು ವಿಧಿ ಆಟ ಅಲ್ಲ, ಮನುಷ್ಯನ ಸಂಚಿನ ಆಟ.
ಕೇಸ್ವಪ್ಪ, ಈ ಕಣಿಯಮ್ಮ ಇದ್ದುದನ್ನ ಇದ್ದಂಗೆ ಹೇಳ್ತಾಳೆ. ನೀನ್ ಜಾತಕ ಏನಾದರೂ ಬಯಲ್ಗಿಲ್ ಮಾಡ್ಬಿಟ್ರೆ ಏನ್ ಮಾಡ್ತೀಯ? ಹೊಸಿ ಬಿಡ್ಸೇಳವ. ಹೇಳೋದಿಕ್ಕೆ ಇನ್ನೇನು ಉಳಿದಿಲ್ಲ. ಮೀನು ಸಾಗರದಾಗಿದ್ರೆ ಚಂದ, ಮದ್ವೆ ಆಗಿರೋ ಹೆಣ್ಣು ಗಂಡನ ಮನೆನಾಗಿದ್ರೆ ಚಂದ. ಈ ಮಾತನ್ನ ನಾನ್ ನುಡಿತಿಲ್ಲ ತಾಯಿ, ತಾಯಿ ನುಡಿಸ್ತಾವಳೆ. ಕೆಸರಲ್ಲಿ ಹರಡಿರೋ ಕಮಲ ಇದು. ಕಾಲಲ್ಲಿ ತುಳಿಯೋದಿಕ್ಕೆ ತಾಯಿ ಬಿಡಕ್ಕಿಲ್ಲ. ಈ ಕೂಸು ಎಲ್ಲಿ ಬದುಕ್ಬೇಕೋ ಅಲ್ಲೇ ಬಾಳ್ಬೇಕು. ಹಂಗಾರೆ ನಮ್ ಸುಮ್ಮ ಗಂಡನ ಮನೆಗೆ ಹೋಗ್ಬೋದ ತಾಯಿ? ಅವಳ ಅಲ್ಲಿಗೆ ಹೋದ್ರೇನೆ ಅವಳ ಜೀವನದ ಅಧ್ಯಾಯ ತಿಳಿಯೋದು, ಮಣ್ಣಿಗೂ ಮಸಿಗೂ ವ್ಯತ್ಯಾಸ ತಿಳಿಯೋದು. ಇದು ನಾ ನುಡಿತಿರೋದಲ್ಲ, ತಾಯಿ ಜಕ್ಕಮ್ಮ ನುಡಿಸ್ತಾ ಇರೋದು, ಸಾಕ್ಷಾತ್ ದೇವಿ ನುಡಿಸ್ತಾ ಇರೋದು. ಅಲ್ಲ, ಜಾತಕ ನೋಡಿದ ಗುರುಗಳೇ ಹೇಳಿದ್ದಾರೆ ಗಂಡ ಹೆಂಡತಿ ಒಟ್ಟಿಗಿರಬಾರ್ದಂತ. ಇವ್ರೇನೇನೋ ಹೇಳ್ತಾ ಇದ್ದಾರೆ. ಕಣಿಯವ್ವ ನುಡಿಯೋದು ಅಂದ್ರೆ ಏನು ಸಾಮಾನ್ಯವೇ? ಆ ತಾಯಿನೇ ಇವ್ರ ಬಾಯಲ್ಲಿ ನುಡಿಸ್ತಾವಳೆ. ಅಲ್ಲ, ಸುಮಾ ನಮ್ಮ ಮನೆಗೆ ಬಂದ್ರೆ ಅವಳಿಗೇನಾದ್ರೂ ತೊಂದರೆ ಆದ್ರೆ? ತೊಂದರೆ ಕೊಡೋ ಕೈನ ತಾಯಿ ಮುರುಕ್ ಕೂರಿಸ್ತಾಳೆ. ಈ ಹೆಣ್ಣು ನಿನ್ನ ಮನೆ ಸೇರಿದ್ದು, ನಿನ್ನ ಮನೇಲೇ ಇರಬೇಕು. ಈ ಹೆಣ್ಣು ಅಲ್ಲೇ ಬಾಳ್ಬೇಕು, ಅಲ್ಲೇ ಬೆಳಗ್ಬೇಕು. ಇದು ತಾಯಿ ಆಜ್ಞೆ, ಆ ಜಕ್ಕಮ್ಮನ ಆಜ್ಞೆ. ರೀ, ಇವ್ರು ಹೇಳ್ತಿದ್ದಾರೆ ಅಂದ್ರೆ ನಾವು ಸುಮ್ಮನೆ ನಮ್ಮ ಮನೆ ಕರ್ಕೊಂಡು ಹೋಗೋಣ ರೀ. ನಿಮಗೆ ಈ ಹೆಣ್ಣು ಏನಾಗ್ಬೇಕು ತಾಯಿ? ನನ್ನ ಸೊಸೆ. ಸೊಸೆ ಅನ್ನೋಳು ಸಂಪತ್ತು. ಕನ್ಯಾದಾನ ಮಾಡಿದ ಹೆಣ್ಣನ್ನ ತವ್ರ ಮೇಲೆ ಬಿಟ್ರೆ ನಿನ್ನ ಮಾಂಗಲ್ಯಕ್ಕೆ ಕುತ್ತು ತಾಯಿ.